ಮಾಡ್ತಾ ಇದೀವಿ ಬೆಂಗಳೂರಿನಲ್ಲಿ ಒಂದು ಸಿನಿಮಾ ಸ್ಟೈಲ್ನಲ್ಲಿ ಯುವಕನ ಕಿಡ್ನಾಪ್ ಆಗಿರುವ ಬಗ್ಗೆ ಈಗ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. MG ರೋಡ್ನಲ್ಲಿ ರಾಜು ಎಂಬಾತನ ಕಿಡ್ನಾಪ್ ಮಾಡಿದಂತಹ ಗ್ಯಾಂಗ್ ಜೂನ್ 16ನೇ ತಾರೀಕು ನಡೆದಿದ್ದಂತಹ ಘಟನೆ ಇದು. ನಗರದ MG ರಸ್ತೆಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಯುವಕನ ಕಿಡ್ನಾಪ್ ಆಗಿತ್ತು. ಆಂಧ್ರ ಮೂಲದ ಗ್ಯಾಂಗ್ನಿಂದ ರಾಜು ಅಪಹರಣ ಆಗಿತ್ತು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ವ್ಯವಹಾರವನ್ನ ಮಾಡ್ತಾ ಇದ್ದಂತಹ ರಾಜು ದೊಡ್ಡ ಕುಳ ಅಂತ ತಿಳಿದು ಕಿಡ್ನಾಪ್ ಅನ್ನ ಮಾಡಿದಂತಹ ಗ್ಯಾಂಗ್ ಫಾರ್ಮ್ ಹೌಸ್ ಒಂದರಲ್ಲಿ ಆತನನ್ನ ಕೂಡಿಡ್ತಾರೆ, ಹಲ್ಲೆ ಮಾಡ್ತಾರೆ. ತೆಲಂಗಾಣ ಕರ್ಕೊಂಡೋಗಿ 5 ಕೋಟಿ ಹಣ ಬಿಟ್ಕಾಯಿನ್ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ. ವಿಚಾರ ಪೊಲೀಸರು ಗೊತ್ತಾಗುತ್ತೆ. ಪೊಲೀಸರು ಗೊತ್ತಾಗಿ ಅವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಸುಖಾಂತ್ಯ ಕಂಡಿದೆ. ಈಗ ಈ ಪ್ರಕರಣದಲ್ಲಿ ಭಾಗಿಯಾದಂಥ ಗ್ಯಾಂಗ್ ಏನಿದೆ ಅದರಲ್ಲಿ 2 ಮಾತ್ರ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಉಳಿದವರು ಅರೆಸ್ಟ್ ಆಗಬೇಕಾಗಿದೆ. ಅವರಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಕಿಡ್ನಾಪ್ ಬಗ್ಗೆ ಹಲ್ಸೂರು ಠಾಣೆಗೆ ರಾಜು ಸ್ನೇಹಿತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ. ಕಂಪ್ಲೇಂಟ್ ಅನ್ನು ದಾಖಲು ಮಾಡಿಕೊಂಡು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಿನಿಮಾ ಸ್ಟೈಲ್ ನಲ್ಲಿ ಅಪಹರಣವನ್ನ ಮಾಡಲಾಗುತ್ತೆ ನೋಡಿ. ಏನಕ್ಕೆ? ಆತನ ಹತ್ರ ದುಡ್ಡು ಇರುತ್ತೆ, ಚೆನ್ನಾಗಿ ದುಡ್ಡು ಇರುತ್ತೆ ಅಂತ ಹೇಳಿ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. 5 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಬಿಟ್ಕಾಯಿನ್ ಕೇಳ್ತಾರಂತೆ. ಬಿಟ್ಕಾಯಿನ್ ಕೇಳಿದ ಬಳಿಕ ಈ ವಿಚಾರ ಹೇಗೋ ಆತನ ಸ್ನೇಹಿತನಿಗೆ ಗೊತ್ತಾಗುತ್ತೆ. ಆತನ ಸ್ನೇಹಿತನಿಗೆ ಗೊತ್ತಾಗಿ ಹಲ್ಸೂರು ಠಾಣೆಗೆ ಹೋಗ್ತಾರೆ. ಹಲ್ಸೂರು ಠಾಣೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. ಕಂಪ್ಲೇಂಟ್ ದಾಖಲು ಮಾಡಿಕೊಂಡಂತಹ ಹಲ್ಸೂರು ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ತೆಲಂಗಾಣಕ್ಕೆ ಹೋಗಿ ಅರೆಸ್ಟ್ ಮಾಡಿಕೊಂಡು ಆತನನ್ನ ರಕ್ಷಣೆ ಮಾಡಿ ಕರ್ಕೊಂಡ್ಬರ್ತಾರೆ. ಅವತ್ತು ಕಿಡ್ನಾಪ್ ಮಾಡುವಂತ ದೃಶ್ಯವನ್ನು ನಾವು CC ಕ್ಯಾಮ್ರಾದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಇಲ್ಲಿ 4-5 ಜನರ ತಂಡ ಇದೆ. ಕುತ್ತಿಗೆ ಕೈ ಹಾಕಿ ಎಳ್ಕೊಂಡು ಹೋಗ್ತಿರ್ತಾರೆ. ಒಳ್ಳೆ ಕುಳ, ಇವನ್ನ ಕಿಡ್ನಾಪ್ ಮಾಡಿದ್ರೆ ದುಡ್ಡು ಸಿಕ್ಬಿಡುತ್ತೆ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಫೋನ್ ಸಂಪರ್ಕದಿದ್ರೆ. ಅಜಯ್, ಸಿನಿಮಾ ಸ್ಟೈಲಲ್ಲಿ ಕಿಡ್ನಾಪ್ ಮಾಡ್ತಾರೆ, ಸ್ನೇಹಿತರ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ, ಪೊಲೀಸರು ಹೋಗಿ ಇಬ್ಬರನ್ನ ಎತ್ತಾಕೊಂಬತ್ತಾರೆ. ಇಂಥದ್ದೇ ಜಾಗದಲ್ಲಿ ಇದ್ದಾನೆ, ಇಂಥದ್ದೇ ಜಾಗದಲ್ಲಿ ಇಟ್ಟಿರ್ತಾರೆ ಅಂತೇಳಿ ಪೊಲೀಸರು ಹುಡ್ಕೋದು ಇದೆಯಲ್ಲ, ಅದೊಂದು ರೋಚಕ. ಮಾಹಿತಿ ಕೊಡ್ಬೋದು ಅದರ ಬಗ್ಗೆ, ಹೇಗೆ ಪತ್ತೆ ಹಚ್ಚಿದ್ರು ಅಂತ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇದೇ ತಿಂಗಳ 16ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ಅಂದ್ರೆ ಸೇಮ್ ಸಿನಿಮಾ ಸ್ಟೈಲ್ ಅಲ್ಲಿ ಇವರು ಪಕ್ಕಾ ಸ್ಕೆಚ್ ಹಾಕ್ತಾರೆ. ಆತ ಎಲ್ಲಿ ಹೋಗ್ತಾನೆ, ಎಲ್ಲಿ ಓಡಾಡ್ತಾನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆತನ ಬಗ್ಗೆ ಇನ್ಫಾರ್ಮೇಶನ್ ತಗೊಂತಾರೆ. ಈ ರಾಜು ಏನು ಮೂಲತಃ ಆಂಧ್ರದವನು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲೂ ಕೂಡ ವ್ಯವಹಾರ ಮಾಡ್ಕೊಂಡಿರ್ತಾನೆ. ಅದರಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ ಆಗಿರ್ತಾನೆ. ಸೊ ಹೀಗಾಗಿ ಈತನಿಗೆ ಗೊತ್ತಿದ್ದಂತವ್ರೆ ಇಲ್ಲಿ ಕಿಡ್ನಾಪ್ ಮಾಡಿದಾರ ಅನ್ನೋ ಒಂದು ಅಂಶ ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಈತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಹಣವನ್ನ ಮಾಡಿರ್ತಾನೆ. ಹೀಗಾಗಿ ಆತನ ಹತ್ರ ಹಣ ಇದೆ, ಆತನ ಕಿಡ್ನಾಪ್ ಮಾಡಿ ಕೇಳಿದ್ರೆ ಹಣ ಕೊಡ್ತಾರೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು 6-7 ಜನರ ತಂಡ ಈ ಒಂದು ಸ್ಕೆಚ್ ಅನ್ನ ಹಾಕತ್ತೆ. ಅದೇ ರೀತಿಯಾಗಿ ಜೂನ್ 16ರಂದು MG ರೋಡ್ ಬಳಿ ಇರುವಂತಹ ಟ್ರಿನಿಟಿ ಬಳಿ ಇದನ್ನ ಎಕ್ಸಿಕ್ಯೂಟ್ ಕೂಡ ಮಾಡತ್ತೆ. ಒಂದು ಕಾರ್ನಲ್ಲಿ ಬಂದಂತಹ ಏನು ಆರೋಪಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ಆತ ನಿಂತಿರ್ತಾನೆ. ಅಲ್ಲಿ ಹೋಗಿ ಆತನನ್ನ ಬಲವಂತವಾಗಿ ಕಾರ್ನಲ್ಲಿ ಕೂರಿಸ್ಕೊಂಡು ಆ ನಂತರ ಏನೋ ಅಲ್ಲಿಂದ ಪರಾರಿ ಆಗಿರ್ತಾರೆ. ಆ ನಂತರ ಪೊಲೀಸರಿಗೂ ಕೂಡ ಆತನ ಸ್ನೇಹಿತ ಅದನ್ನ ನೋಡಿರ್ತಾನೆ. ಅಲ್ಲೇ ಇದ್ದಂತಹ ಹಲ್ಸೂರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿರ್ತಾರೆ. ಆ ನಂತರ ಈತನ ಫೋನ್ ಏನಿರುತ್ತೆ ಅದನ್ನ ಟ್ರೇಸ್ ಮಾಡ್ತಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಕೂಡ ಗೊತ್ತಾಗುತ್ತೆ. ತಕ್ಷಣ ಒಂದು ಟೀಮ್ ಅನ್ನು ಕೂಡ ರಚನೆ ಮಾಡ್ತಾರೆ. ಆ ನಂತರ ಅಲ್ಲಿ ಏನು ಆಂಧ್ರಕ್ಕೂ ಕೂಡ ಸಾಕಷ್ಟು ಏನು ಟ್ರೈ ಕೂಡ ಮಾಡಿರ್ತಾರೆ. ಅಲ್ಲಿ ಏನಾದ್ರು ಕರ್ಕೊಂಡು ಹೋಗಿರ್ತಾರ ಅಂತ ಹೇಳಿ ಅಲ್ಲಿಂದನೂ ಕೂಡ ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹುಡುಕಾಟವನ್ನ ಮಾಡಿರ್ತಾರೆ. ಆ ನಂತರ ಈತ ಸಿಕ್ಕಿದಾನೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಆ ಪೊಲೀಸ್ ಮೂಲಗಳಿಂದ ಗೊತ್ತಾಗಿರುವಂತದ್ದು. ಇನ್ನು ಆರೋಪಿಗಳು ಇನ್ನಷ್ಟು ಜನರು ಇದ್ದಾರೆ. ಸೊ ಹೀಗಾಗಿ ಅವರಿಗಾಗೂ ಕೂಡ ಪೊಲೀಸರು ಹುಡುಕಾಟವನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.